ಅವ್ರು 5 ಆಗ್ತಾರೆ, 25 ಹಡದು ಎಲ್ಲ ಬಿಟ್ಟು ಬಿಡ್ತಾರೆ ಅಲ್ಲಿ ಇಲ್ಲಿ. ನಾವು ಇದೇ ರೀತಿ ಹೋದ್ರೆ 20 ವರ್ಷನಾಗ ಭಾರತ ಇರುವುದಿಲ್ಲ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಇವತ್ತು ನಾವು ಸ್ಮರಣೆ ಮಾಡಬೇಕು. ಅಂಬೇಡ್ಕರ್ ಅವರು ಒಂದು ಪುಸ್ತಕ ಬರೆದಾರೆ. ಏನ್ ಹೇಳ್ತಾರೆ? ದ ಪಾರ್ಟಿಷನ್ ಆರ್ ಪಾಕಿಸ್ತಾನ್. ಅದ್ರಾಗ ಹೇಳ್ತಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಭಾರತ ವಿಭಜನೆ ಕಾಲದಲ್ಲಿ ನೆಹರು ಮತ್ತು ಗಾಂಧಿಗೆ ಹೇಳ್ತಾರೆ. ಏನ್ ಹೇಳ್ತಾರಂದ್ರೆ, ಭಾರತವನ್ನ ಇಬ್ಬಾಗ ಮಾಡುವುದೇ ಆದರೆ ಭಾರತದಲ್ಲಿರುವಂತಹ ಕೊನೆಯ ಮುಸಲ್ಮಾನ ಪಾಕಿಸ್ತಾನಕ್ಕೆ ಹೋಗಬೇಕು, ಪಾಕಿಸ್ತಾನ ಭಾಗದಲ್ಲಿರುವಂತಹ ಹಿಂದೂಗಳು ದಲಿತರು ಎಲ್ಲ ಭಾರತಕ್ಕೆ ಬರಬೇಕು, ಅಂದ್ರೆ ಶಾಂತಿ ಇರ್ತದೆ. ಇಲ್ಲಿ ಕಂದ್ರ ಅವ್ರ ಕಲ್ಲು ಒಗ್ಯಾವ್ರೆ, ಅವ್ರ ದಾಂಧಲಿ ಮಾಡವ್ರೆ. ಇದು ಯಾರು ಹೇಳ್ಯಾರ? ಯಾವಾಗ ಹೇಳ್ಯಾರ? 1944ನಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಪುಣ್ಯಾತ್ಮ ಇವತ್ತು ನಾವು ನೆನೆಸ್ಬೇಕು. ಯಾರ್ಯಾರ್ದು ಪಾದ ಪೂಜೆ ಮಾಡ್ತೀವಿ ಇವತ್ತು ನಾವು. ಅಂಬೇಡ್ಕರ್ ಅವನು ದೂರ ಇಡಬಾರ್ದು. ನಾವು ದಲಿತ ನಾಯಕ ಅಲ್ಲ, ಇಡೀ ಭಾರತದ ನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ನಾವು ವಿಧಾನಸಭೆ ಒಳಗೆ ಹೇಳಿದೆ, ಈ ದೇಶದ ದುರ್ದೈವ ನೆಹರೂನಂತ ಒಬ್ಬ ಅಯೋಗ್ಯ ಪ್ರಧಾನಮಂತ್ರಿ ಆಗಿದ್ದು. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಈ ದೇಶದ ಪ್ರಧಾನಮಂತ್ರಿ ಆಗಬೇಕಾಗಿತ್ತು. ಅವರಿಲ್ಲಂದ್ರೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಈ ದೇಶದ ಪ್ರಧಾನಮಂತ್ರಿ ಆಗಬೇಕಾಗಿತ್ತು. ಅವರಿಲ್ಲಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶದ ಪ್ರಧಾನಮಂತ್ರಿ ಆಗಬೇಕಾಗಿತ್ತು. ಈ ಲಾರ್ಡ್ ಮೌಂಟನ್ ಬ್ಯಾಟನ್ ಹೆಂಡತಿ ಬೆನ್ನ ಹತ್ತಿ ನಮ್ಮ ದೇಶ ಹಾಳು ಮಾಡೋದಂತ ನೆಹರು. ಇವತ್ತು ನಮ್ಮ ಮೋದಿಯವರ ಬಗ್ಗೆ ಯಾವನೋ ಒಬ್ಬ ಸೈನ್ಯದ ಕ್ಯಾಪ್ಟನ್, ಏನು ಇಡೀ ನಮ್ಮ ಇಂಡಿಯನ್ ನೇವಿ ಒಂದು ಪುಸ್ತಕ ಏನ ಬಿಡುಗಡೆ ಆಗಿಲ್ಲ, ಏನೂ ಇಲ್ಲ. ಅಲ್ಲಿ ಏನು ಬರ್ದಾರ ಅವರು? ಪಾಕಿಸ್ತಾನ ವಾರ್ ಮಾಡುವಾಗ ಪ್ರಧಾನಮಂತ್ರಿಗಳು ನಮಗೆ ಫ್ರೀ ಹ್ಯಾಂಡ್ ಕೊಟ್ಟರು ಅಂದ್ರೆ ಏನರ್ಥ? ಫ್ರೀ ಹ್ಯಾಂಡ್ ಕೊಟ್ಟಿದ್ದು ಒಳ್ಳೇದಲ್ಲ. ನಮ್ಮ ದೇಶದ ಸೈನಿಕರು ಪೊಲೀಸರನ್ನ ಕಾಶ್ಮೀರದಲ್ಲಿ ಗುಂಡಾ ಕತ್ತರಿಸಿ ಚೀಲ್ನಾಗ ಹಾಕಿ ನಮ್ಮ ಭಾರತಕ್ಕೆ ಕೊಟ್ಟು ಕಳಿಸ್ತಿದ್ರು, ಚಾಲೆಂಜ್ ಮಾಡ್ತಿದ್ರು ಪಾಕಿಸ್ತಾನದವರು. ಯಾವ ಸೈನಿಕರ ಮೇಲೆ ಕಲ್ಲು ಬೀಳ್ತಿದ್ದು ಆದರೂ ಅವ್ರ ಕೈಯಾಗ AK-47 ಇದ್ರೆ ಅವ್ರ ಮ್ಯಾಗ ಫೈರ್ ಮಾಡ್ಲಿಕ್ಕೆ ಅಧಿಕಾರ ಇರಲಿಲ್ಲ. ಸಾವಿರಾರು ಭಾರತೀಯ ಸೈನಿಕರು ಪೊಲೀಸರು ಜಮ್ಮು ಕಾಶ್ಮೀರದಲ್ಲಿ ಈ ನಾಲಾಯಕ ಸರ್ಕಾರಗಳು ನಮ್ಮ ಸೈನಿಕರು ಯಾರು? ನಮ್ಮೂರನವ್ರೆ. ಅವ್ರು ಗುರುಮಟ್ಕಲ್ದವ್ರ, ಬಿಜಾಪುರದವ್ರ, ಬಡವರು ಸೈನ್ಯದಾಗ ದೇಶದ ಸಲುವಾಗಿ ಹೋದಂತ ಸೈನಿಕರ ಶವ ಇವತ್ತು ಚೀಲ್ನಾಗ ಹಾಕಿ ಬರ್ತಿತ್ತು. ಇವತ್ತೇನಾರ ಸೈನಿಕರಿಗೆ ಗೌರವ ಕೊಡುವಂತ ಕೆಲಸ ಆ ಸೈನಿಕನ ಮನೆಗೆ, ಆ ಕುಟುಂಬಕ್ಕೆ ಒಂದು ಒಳ್ಳೆ ರೀತಿಯಿಂದ ಅವ್ರ ಜೀವನ ಮಾಡಲಿ, ದೇಶಕ್ಕೆ ಒಬ್ಬ ಮಗನ ಕೊಟ್ಟ ಅಂತ ಹೇಳಿ ಮೊದಲ ಬಾರಿಗೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಅವರಿಗೆ ಯಾವ ಹಳ್ಳಿಯೊಳಗೆ ಆ ಸೈನಿಕನ ಹಳ್ಳಿ ಇರ್ತದೆ ಆ ಹಳ್ಳಿಗೆ ಎಲ್ಲ ರಾಷ್ಟ್ರದ ಗೌರವದ ಜೊತೆಗೆ ಅಲ್ಲಿ DC SP ಆ ಸೈನಿಕನ ಜೊತೆ ಹೋಗಿ ಗೌರವ ಕೊಟ್ಟು ಸಲ್ಯೂಟ್ ಹೊಡೆದು ಕೊಡುವಂತ ಕೆಲಸ ಈ ದೇಶದಲ್ಲಿ ಯಾರಾದರೂ ಮಾಡಿದ್ರೆ ಅದು ನಮ್ಮ ದೇಶದ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ. ಇವತ್ತ್ಯಾಕೆ ಕಲ್ಲು ಹೋಗ್ಯಾರ ಮಕ್ಕಳು ಕಾಶ್ಮೀರ್ನಾಗ? ಎಲ್ಲರ ಕಲ್ಲು ಹೋಗಿದ್ರು ನೋಡ್ರಿ. ಅನ್ನು ಮೊದಲು ಫುಲ್ ಮಿಲಿಟರಿ ಅನ್ನೋದು ಕಲ್ಲು ಶುಕ್ರವಾರ ದಿವಸ ಗ್ಯಾರಂಟಿ ಕಲ್ಲು ಬಿಡ್ತಿದ್ದು ನಮ್ಮ ಸೈನಿಕರ ಮೇಲೆ ಪೊಲೀಸರು. ಈಗ ಒಂದರ ಕಲ್ಲು ಬಿದ್ದಿದ್ದು ಕೇಳಿದ್ರೆ ಕಾಶ್ಮೀರ. ನರೇಂದ್ರ ಮೋದಿ ಅವರು ಒಂದೇ ಆರ್ಡರ್ ಮಾಡ್ಯಾರ, ಅವ್ರು ಏನಾರ ಕಲ್ಲು ಹೋಗದ್ರ ಅಂದ್ರೆ ಸೀದಾ ಡಮ್, ಸೀದಾ 72 ಹುರ್ರಾ ಹೈ. ಯಾರು ದಾಲ್ ರೋಟಿ ಚಿಕನ್ ತಿನ್ಸಾರ? ನೀವೆಲ್ಲ ಎದಕ್ಕೆ ಬಂದಿರಿ? ಹಿಂದುತ್ವ